ಕೊಡಗು ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಚಿಕ್ಕಮಗಳೂರು ಮಲೆನಾಡಿನಲ್ಲಿರುವಂತಹ ಪ್ರದೇಶಗಳು, ಅಲ್ಲಿರುವಂತಹ ಬೆಳೆಗಾರರು, ರೈತರು, ಸಾರ್ವಜನಿಕರು, ಬಡವರು ಬಹಳ ಆತಂಕಕ್ಕೆ ಒಳಗಾಗಿದ್ದಾರೆ, ಬಹಳ ಆತಂಕದಲ್ಲಿದ್ದಾರೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಕಸ್ತೂರಿ ರಂಗನ್ ವರದಿ ಪಶ್ಚಿಮ ಘಟ್ಟ ಬಹಳ ಸೂಕ್ಷ್ಮವಾದಂತಹ ಪರಿಸರವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಅಧ್ಯಯನವನ್ನ ಮಾಡಿ ಒಂದು ವರದಿಯನ್ನು ನೀಡಿರ್ತಾರೆ. ಈ ವರದಿಯನ್ನ ತಿರಸ್ಕರಿಸಬೇಕು. ಈ ವರದಿ ವೈಜ್ಞಾನಿಕವಾಗಿಲ್ಲ, ಅಲ್ಲಿಯ ಬೆಳೆಗಾರರನ್ನ ಮಾತಾಡ್ತಿಲ್ಲ, ಅಲ್ಲಿಯ ತೋಟಗಾರರನ್ನ ಮಾತಾಡ್ತಿಲ್ಲ, ಅಲ್ಲಿ ಕಾಫಿ ಬೋರ್ಡ್ನಲ್ಲಿ, ಟೀ ಬೋರ್ಡ್ನಲ್ಲಿ, ರಬ್ಬರ್ ಬೋರ್ಡ್ ಯಾವ ಬೆಳೆಗಾರರನ್ನ ರಕ್ಷಣೆ ಮಾಡಲಿಕ್ಕೆ ಸ್ಥಾಪನೆ ಮಾಡಿರುವಂತ ಯಾವ ಬೋರ್ಡ್ ಅವ್ರನ್ನ ಕೂಡ ಇವರು ಮಾತಾಡಿಸಲಿಲ್ಲ. ಎಲ್ಲಿಯೂ ಚರ್ಚೆ ಆಗಿಲ್ಲ. ಸಾರ್ವಜನಿಕ ವಲಯದಲ್ಲಿ ಇದರ ಮಹತ್ವದ ಬಗ್ಗೆ ಅವರಿಗೆ ಅಭಿಪ್ರಾಯ ಮೂಡಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಆ ರೀತಿಯಾಗಿ ನಡೆದಂತ ಪ್ರಕ್ರಿಯೆಯಿಂದ ಬಂದಂತ ವರದಿ ಕಸ್ತೂರಿ ರಂಗನ್ ವರದಿ ಆಗಿರ್ತದೆ. ಎಲ್ಲೋ ಬೇರೆ ದೂರದಲ್ಲಿ ಕೂತಿ GPS ಮೂಲಕ ಅವರು ಈ ವರದಿಯನ್ನ ಮಾಡಿರ್ತಾರೆ. ಅದಕ್ಕೆ ನಮ್ಮ ಆಕ್ಷೇಪಣೆ ಇದೆ. ಇದನ್ನ ತಿರಸ್ಕರಿಸಬೇಕು ಅಂತ ಹೇಳಿ ಎಲ್ಲ ಭಾಗದ ರೈತರು, ಇವರು ಬೆಳೆಗಾರರು ಇದನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ಆಕ್ಷೇಪಣೆಯನ್ನ ಸಲ್ಲಿಸಿರ್ತಾರೆ. ನಮ್ಮ ರಾಜ್ಯ ಸರ್ಕಾರ ಕೂಡ ಕಸ್ತೂರಿ ರಂಗನ್ ವರದಿಯನ್ನ ಪೂರ್ಣವಾಗಿ ತಿರಸ್ಕರಿಸಿದೆ. ಅವಾಗಿನ ಅರಣ್ಯ ಸಚಿವರಾದಂತ ಮಾನ್ಯ ಈಶ್ವರ್ ಖಂಡ್ರೆ ಅವರು ಮಂದಿಗೆಲ್ಲ ಸಭೆಯನ್ನ ಮಾಡಿ ಕಸ್ತೂರಿ ರಂಗನ್ ವರದಿಯನ್ನ ಯಾವ ಕಾರಣಕ್ಕೂ ಕೂಡ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ಬೆಳೆಗಾರರನ್ನು ಒಕ್ಕಲೆಬ್ಬಿಸುವಂತ ಕೆಲಸ, ರೈತರನ್ನು ಒಕ್ಕಲೆಬ್ಬಿಸುವಂತ ಕೆಲಸ, ಅವರ ದಿನನಿತ್ಯದ ಚಟುವಟಿಕೆಗಳಿಗೆ ತೊಂದರೆ ಆಗ್ತದೆ, ಅವ್ರಿಗೆ ಆತಂಕ ಆಗಿದೆ, ಅವರ ರಕ್ಷಣೆಗೆ ನಾವು ಬರಬೇಕು. ಕಸ್ತೂರಿ ರಂಗನ್ ವರದಿಯನ್ನ ನಾವು ಒಪ್ಪೋದಿಲ್ಲ ಹೇಳಿ ತಿರಸ್ಕರಿಸಿರುವಂತದ್ದು ಈ ರಾಜ್ಯ ಸರ್ಕಾರದ ತೀರ್ಮಾನ ಆಗಿರ್ತದೆ. ಅವರಿಗೆ ನನ್ನ ಅಭಿನಂದನೆಗಳನ್ನು ಕೂಡ ಇವತ್ತು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಆದರೆ ಮನೆ ಅಧ್ಯಕ್ಷರೇ, ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸಿದ್ರು ಕೂಡ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಮಂತ್ರಾಲಯ, ಪರಿಸರ ಅರಣ್ಯ ಮಂತ್ರಾಲಯ ಒಂದು ಹೊಸ ಅಧಿಸೂಚನೆಯನ್ನ, ಕರಡು ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಮನೆ ಅಧ್ಯಕ್ಷರ 27 ಜುಲೈ 2026ರಂದು ಈ ಮಂತ್ರಾಲಯ, ಕೇಂದ್ರದ ಮಂತ್ರಾಲಯ, ಅರಣ್ಯ ಮಂತ್ರಾಲಯ ಈ ಕರಡು ಅಧಿಸೂಚನೆಯನ್ನ ಹೊರಡಿಸಿ ಇವತ್ತು ಮತ್ತೊಮ್ಮೆ ಸೂಕ್ಷ್ಮ ಪ್ರದೇಶವನ್ನ, ಈಕಲಾಜಿಕಲಿ ಸೆನ್ಸಿಟಿವ್ ಝೋನ್ ESZ ಅನ್ನ ಸ್ಥಾಪನೆ ಮಾಡಲಿಕ್ಕೋಸ್ಕರ ಈ ಒಂದು ಕರಡು ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಮನೆ ಅಧ್ಯಕ್ಷೆ, ಈ ಕರಡು ಅಧಿಸೂಚನೆಯ ಮೂಲಕ 1300ಕ್ಕಿಂತ ಹೆಚ್ಚು ಗ್ರಾಮಗಳು, ಅದು ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು, ನಾನು ಪ್ರತಿನಿಧಿಸ್ತಾ ಇರುವಂತಹ ಕೊಡಗು ಜಿಲ್ಲೆ ಆಗಿರ್ಬೋದು, ಈ ಮಲೆನಾಡಿನ ಎಲ್ಲ ಉತ್ತರ ಕರ್ನಾಟಕ ಜಿಲ್ಲೆ ಆಗಿರ್ಬೋದು, ಇಲ್ಲಿ ಅನೇಕ ಗ್ರಾಮಗಳು ಇವತ್ತು ಈ ಕರಡು ಅಧಿಸೂಚನೆಗೆ ಒಳಗಾಗಿರುವಂತದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. 1150 ಗ್ರಾಮಗಳು ಈ ಅಧಿಸೂಚನೆ ಒಳಗಾಗಿರ್ತದೆ. ಮನೆ ಅಧ್ಯಕ್ಷರೇ, ಈ ಅಧಿಸೂಚನೆಯ ಹೊರಬಂದ ನಂತರ ಎಲ್ಲ ಬೆಳೆಗಾರರು, ವ್ಯವಸಾಯಗಾರರು ಅವರ ಜೀವನವೇ ಅಸ್ವಸ್ಥ ಆಗ್ಬಿಟ್ಟಿದೆ. ನಾವು ಯಾವ ರೀತಿ ಮುಂದಕ್ಕೆ ಹೋಗೋದು ಅಂತ ಹೇಳುವಂತ ಬಗ್ಗೆ ಚಿಂತನೆಗೊಳಗಾಗಿದೆ ಮನೆ ಅಧ್ಯಕ್ಷರು. ಯಾಕಂದ್ರೆ ಇಕಲಾಜಿಕಲಿ ಸೆನ್ಸಿಟಿವ್ ಝೋನ್ ಅಂತ ಘೋಷಣೆ ಆದರೆ ಬಹಳ ದೊಡ್ಡ ಸಮಸ್ಯೆ ರೈತರಿಗೆ. ಅದರಿಂದ ರೈತರ ಹಿತವನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ಇವತ್ತು ರಾಜ್ಯ ಸರ್ಕಾರದ ಮೇಲೆ ಕೂಡ ಇದೆ. ಹಾಗೆ ಕೇಂದ್ರ ಸರ್ಕಾರ ಈ ಒಂದು ವರದಿಯನ್ನ ರಾಜ್ಯ ಸರ್ಕಾರಗಳು ತಿರಸ್ಕರಿಸಿದ್ರು ಕೂಡ ಈ ಕರಡು ಅಧಿಸೂಚನೆಯನ್ನು ಹೊರಡಿಸಿ ರೈತರಿಗೆ ಇವತ್ತು ತೊಂದರೆಗೆ ಸಿಲುಕಿಸುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳೋದನ್ನ ನಾವು ಘಂಟಾಘೋಷವಾಗಿ ಇವತ್ತು ಸದನದಲ್ಲಿ ಹೇಳಲೇಬೇಕಾಗುತ್ತೆ. ಆದ್ರೆ ನಾಚಿಕೆಟ್ಟ ವಿರೋಧ ಪಕ್ಷದವರು ಇದರಿಂದ ಮುಂದಕ್ಕೆ ಇಟ್ಕೊಳ್ಳದೆ ಇಂಥ ವಿಚಾರಗಳನ್ನ ಚರ್ಚೆಗೆ ತರದೆ ಭಾರಿ ನೀಚ ರಾಜಕಾರಣವನ್ನ ಮಾಡಿ ಸದನದಲ್ಲಿ ನಮ್ಮಂತವ್ರು ಯಾರು ಕೂಡ ಇಂಥ ಸೂಕ್ಷ್ಮವಾದಂಥ ವಿಚಾರ, ಜನಪರ ವಿಚಾರ, ರೈತ ಪರ ವಿಚಾರವನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಇದನ್ನ ನಾವು ಧಿಕ್ಕರಿಸಬೇಕಾಗುತ್ತೆ. ಇವ್ರನ್ನ ದಯವಿಟ್ಟು ಹೊರಗಾಕಿ ಸದನವನ್ನ ನಡೆಸಿ ಅಂತ ಕೂಡ ನಾನು ಇವತ್ತು ಕೇಳ್ಕೊಳ್ತಾ ಇದ್ದೀನಿ. ಆದ್ರೆ ನಮ್ಮ ಈ ಕರಡು ಅಧಿಸೂಚನೆಯನ್ನ ನಾವು ವಿರೋಧಿಸಬೇಕು. ಮಾನ್ಯ ಅಧ್ಯಕ್ಷರು, ಕಸ್ತೂರಿ ರಂಗನ್ ವರದಿಯನ್ನ ವಿರೋಧಿಸಿದ್ದೇವೆ, ಅದನ್ನ ರಾಜ್ಯ ಸರ್ಕಾರ ತಿರಸ್ಕರಿಸಿದೆ. ಹಾಗೆ ಈ ಕರಡು ಅಧಿಸೂಚನೆಯನ್ನ ಕೂಡ ನಾವು ವಿರೋಧಿಸಲೇಬೇಕಾಗ್ತದೆ. ಇದರಲ್ಲಿ ಇವತ್ತು ವ್ಯವಸಾಯಗಾರರ ಭವಿಷ್ಯ ಏನು, ರೈತರ ಭವಿಷ್ಯ
ವಿಷಯವೇನು ಇದರ ಬಗ್ಗೆ ಎಲ್ಲವೂ ಕೂಡ ಒಂದು ಸ್ಪಷ್ಟತೆಯನ್ನು ಕಾಣ್ತಾ ಇದೆ. ಅವರು ನಾಳೆ ಕೆರೆ ಮಾಡಬೇಕಾದ್ರೆ ಅವರಿಗೆ ತೊಂದರೆಯನ್ನು ಮಾಡೋ ಸಾಧ್ಯತೆ ಇದೆ. ಅವರಲ್ಲಿ ಏನೋ ಸಣ್ಣದ ಪುಟ್ಟವಾಗಿ ಅವರ ಮನೆ ಕಟ್ಕೊಳ್ಳಿಕ್ಕೆ ಹೋದಾಗ ಅವ್ರಿಗೆ ತೊಂದರೆ ಮಾಡುವಂತ ಸಾಧ್ಯತೆ ಇದೆ. ಮರಳನ್ನು ತೆಗೆಯಕ್ಕೆ ಹೋದಾಗ ತೊಂದರೆ ಮಾಡುವಂತ ಸಾಧ್ಯತೆ ಇದೆ. ಈ ರೀತಿಯಾಗಿ ಅತಿ ಹೆಚ್ಚು ತೀವ್ರ ಬಡತನದಲ್ಲಿರುವಂತಹ ಮಲೆನಾಡು ಪ್ರದೇಶದ ರೈತರ ಬದುಕು ಇವತ್ತು ಆತಂಕದಲ್ಲಿರೋದಕ್ಕೆ ಈ ಕರಡು ಅಧಿಸೂಚನೆ, ಕೇಂದ್ರದ ಮಂತ್ರಾಲಯ ಹೊರಟಿರುವಂತಹ ಕರಡು ಅಧಿಸೂಚನೆ ಕಾರಣ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವತ್ತು ಇವರ ರಕ್ಷಣೆಗೆ ಈ ಸದನ ಪೂರ್ಣವಾಗಿ ಪಕ್ಷಾತೀತವಾಗಿ ಈ ಸದನದ ಪ್ರತಿಯೊಬ್ಬ ಸದಸ್ಯರು ಕೂಡ ಸೈಲೆಂಟ್ ಆಗಿಬಿಟ್ಟಿದ್ರು. ನಾನು ವಿರೋಧ ದಯವಿಟ್ಟು ಇದೆಲ್ಲ ಬಿಟ್ಟು ಈ ರೈತರನ್ನ, ಯಾವ ರೈತರು ಇವತ್ತು ನಮಗೆ ಮತವನ್ನ ನೀಡಿ ನಮ್ಮನ್ನು ಆಯ್ಕೆ ಮಾಡಿ ಅವರ ಹಿತವನ್ನ ರಕ್ಷಣೆ ಮಾಡಲಿಕ್ಕೆ ಸದನಕ್ಕೆ ಕಳಿಸ್ಕೊಟ್ಟಿದ್ದಾರೆ, ಆ ರೈತರ ಹಿತವನ್ನ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ಕೂಡ ಕೈ ಜೋಡಿಸಬೇಕು ಅಂತ ಹೇಳಿ ನಾನು ಕೈ ಮುಗಿದು ರಾಮ ಮಂದಿರ ದುಡ್ಡೆಲ್ಲ ಇತ್ತು. ಈಗ ಇವರೆಲ್ಲರೂ ಕೂಡ ಈ ಗಡಿ ಭಾಗದಲ್ಲಿರುವಂತ ಗ್ರಾಮದಲ್ಲಿರುವಂತಹ ನರೇಂದ್ರ ಸ್ವಾಮಿ ಮನೆಗೆ ಯಾವ ರೀತಿ ಮುಂದೋಗ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಮನೆ ಅಧ್ಯಕ್ಷತೆ. ಅದರಿಂದ ನಾನು ಮನವಿ ಮಾಡ್ತಾ ಇದ್ದೀನಿ, ಇಲ್ಲಿ ಗೌರವಾನ್ವಿತ ಅರಣ್ಯ ಸಚಿವರಿದ್ದಾರೆ ಮತ್ತು ಮುಂದಕ್ಕೆ ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಬರ್ತಾರೆ. ನಾನು ಅವರಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ, ಈ ಒಂದು ಕರಡು ಅಧಿಸೂಚನೆಯನ್ನ ಸದನದಲ್ಲಿ ಕೂಡ ಸರ್ವಾನುಮತದಿಂದ ತೀರ್ಮಾನ ಮಾಡಿ ತಿರಸ್ಕರಿಸಬೇಕು. ಹಾಗೆ ಸರ್ಕಾರ ಕೂಡ ಇದನ್ನ ಮಂಡಿಸಿ ಇದನ್ನ ಕೂಡ ತಿರಸ್ಕಾರ ಮಾಡಬೇಕು ಅಂತ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ನಾನು ಕೈ ಮುಗಿದು ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಬಹಳ ಅವೈಜ್ಞಾನಿಕವಾಗಿ ಏಕಪಕ್ಷವಾಗಿ ಈ ಕರಡು ಅಧಿಸೂಚನೆಯನ್ನ ಕೇಂದ್ರದ ಮಂತ್ರಾಲಯ ಹೊರಡಿಸಿದೆ. ಅಧ್ಯಕ್ಷರೇ, ಇದನ್ನ ತಿರಸ್ಕಾರ ಮಾಡಿ ರೈತರ ರಕ್ಷಣೆಗೆ ನಮ್ಮ ರಾಜ್ಯ ಸರ್ಕಾರ ಮುಂದಾಗಬೇಕು, ಈ ಸದನ ಕೂಡ ಮುಂದಾಗಬೇಕು, ಸದನದಲ್ಲಿರುವ ಪ್ರತಿಯೊಬ್ಬ ಸದಸ್ಯರು ಕೂಡ ಮುಂದಾಗಬೇಕು. ಅವರು ಭಾರತೀಯ ಜನತಾ ಪಕ್ಷದವರಿರ್ಬೋದು, ಜಾತ್ಯತೀತ ಜನತಾ ದಳದವರು ಇರ್ಬೋದು, ಕಾಂಗ್ರೆಸ್ನವರು ಇರ್ಬೋದು. ರೈತರಿಗಿಂತ ದೊಡ್ಡವರು ಯಾರೂ ಕೂಡ ಅಲ್ಲ, ಕಾನೂನಿನ ವ್ಯವಸ್ಥೆಗಿಂತ ದೊಡ್ಡವರು ಯಾರೂ ಕೂಡ ಅಲ್ಲ. ರೈತರ ರಕ್ಷಣೆಗೆ ಬರದೇ ಇರುವಂತ ಯಾರು ಕೂಡ ಇಲ್ಲಿ ಸದಸ್ಯರಿದ್ದಾರೆ, ಅವರು ನಿಜವಾಗ್ಲೂ ರೈತ ವಿರೋಧಿ. ನಾನು ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ, ದಯವಿಟ್ಟು ಈ ಒಂದು ಸೂಕ್ಷ್ಮವಾದ ವಿಚಾರವನ್ನ ಕೈಗೆತ್ತಿ ಈ ಹೋರಾಟಕ್ಕೆ ಈ ಹೋರಾಟಕ್ಕೆ ಜೊತೆ ಬನ್ನಿ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ತಿರಸ್ಕರಿಸಬೇಕು, ಒಪ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಕೂಡ ಇದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಬನ್ನಿ, ಕೇಂದ್ರ ಸರ್ಕಾರ ಮಾಡಿರುವಂತ ಅಧಿಸೂಚನೆಯನ್ನ ವಿರೋಧಿಸೋಣ. ನೀವು ಬೀದಿನಲ್ಲಿ ಒಂದು ಪ್ರತಿಭಟನೆ ಮಾಡಬಹುದು, ಇದ್ರ ಜೊತೆಗೆ ಬನ್ನಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ. ರೈತರಿಗಿಂತ ದೊಡ್ಡವರು ಯಾರು ಇಲ್ಲ, ದಯವಿಟ್ಟು ಬಂದು ಜೊತೆ ಕೈ ಜೋಡಿಸಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸದನ ತೀರ್ಮಾನ ಮಾಡಬೇಕಾಗುತ್ತೆ ಮನೆ ಅಧ್ಯಕ್ಷರೇ. ಹಾಗೆ ರಾಜ್ಯ ಸರ್ಕಾರ ಕೂಡ ರೈತರ ರಕ್ಷಣೆಗೆ ಬರ್ತದೆ ಹೇಳುವಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ನಮಗೆ ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು. ಸನ್ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಕಸ್ತೂರಿ ರಂಗನ್ ವರದಿ ರೈತರ ಪರವಾಗಿ